ಹಾಯ್, ನಾನು ಖುಷಿತಾ ಅಪರ್ಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ವ್ಲಾಗ್. ಏನಪ್ಪ ಇದು ಬಟ್ಟೆ ತೆಗೆಯೋದ್ರಿಂದ ವಿಡಿಯೋ ಶುರು ಆಗ್ತಿದೆ ಅಂತ ಕನ್ಫ್ಯೂಸ್ ಆಗಬೇಡಿ. ನಾನು ಏನೋ ಒಂದು ಬ್ಲಂಡರ್ ಮಾಡಿದ್ದೀನಿ ಅನಿಸುತ್ತೆ ಆ್ಯಸ್ ಯೂಶುವಲ್. ಇಲ್ಲ ನಾನು ಇಂಟ್ರೊಡಕ್ಷನ್ ವೀಡಿಯೋನ ಡಿಲೀಟ್ ಮಾಡಿಬಿಟ್ಟಿದ್ದೀನಿ, ಆರ್ ಪ್ರಾಬಬ್ಲಿ ನಾನು ರೆಕಾರ್ಡ್ ಮಾಡ್ತಾ ಇರಬೇಕಾದ್ರೆ ರೆಕಾರ್ಡ್ ಬಟನ್ ಹಿಟ್ ಮಾಡೋಕ್ಕೆ ಆನ್ ಮಾಡೋಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಎವ್ರಿ ಡೇ ನಾನು ರೆಗ್ಯುಲರ್ ವರ್ಕ್ದು ವೀಡಿಯೋ ಮಾಡಿ ವ್ಲಾಗ್ ಮಾಡಿ ಹಾಕಿ ಅಂತ ಹೇಳ್ತಾ ಇದ್ರಲ್ಲ, ಸೊ ಅದೇ ಇದು ವ್ಲಾಗ್. ಆಲ್ರೆಡಿ ಪೂಜೆ ಮಾಡಿ ಮುಗಿಸಿದ್ದೀನಿ. ಇವತ್ತದು ರೆಗ್ಯುಲರ್ ಡೇ. ಅಂದರೆ ಎಲ್ಲರ ಮನೆಯಲ್ಲೂ ಹೇಗೆ ಒಂದು ಕೆಯಾಟಿಕ್ ಆಗಿ ಗಿಜಿಬಿಜಿಯಾಗಿ ಮನೆಯಲ್ಲಿ ಕೆಲಸಗಳು ನಡೀತಲ್ಲ, ಆ ಥರದ್ದೊಂದೇ. ಸೊ ಈ ವ್ಲಾಗ್ ಇಟ್ಸ್ ಅಬೌಟ್ ದ್ಯಾಟ್. ಇಟ್ಸ್ ನಾಟ್ ಅ ಕ್ಲೀನ್ ವ್ಲಾಗ್. ಒನ್ ಆಫ್ ದೋಸ್ ಡೇಸ್ ವೇರ್ ಮನೆ ಗಲೀಜಾಗಿರುತ್ತೆ, ಬಟ್ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಕೆಲಸ ಮಾಡಬೇಕು, ಆ ಥರದ್ದು. ಸೊ ಲೆಟ್ಸ್ ಗೆಟ್ ಟು ಇಟ್. ಮನೆ ಬೇಸಿಕ್ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊತಾ ಇದ್ದೆ. ನಾನು ಈ ಮನೆಗೆ ಆಲ್ಮೋಸ್ಟ್ ಬಂದು 1.5 ವರ್ಷ ಆದರೂ ಕೂಡ ನಾನು ವೈಫೈ ಕನೆಕ್ಟ್ ಮಾಡಿರಲಿಲ್ಲ. ಫೋನಲ್ಲೇ ಕನೆಕ್ಟ್ ಮಾಡಿಕೊಂಡು ಟಿ ವಿ ಎಲ್ಲ ನೋಡ್ತಾ ಇದ್ದೆ. ಬಟ್ ಇತ್ತೀಚೆಗೆ ಮಳೆ ಎಲ್ಲ ಶುರು ಆಗಿಬಿಟ್ಟು ಸ್ವಲ್ಪ ಇಂಟರ್ನೆಟ್ ಎಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು ನನಗೆ. ಆ್ಯಂಡ್ ಸ್ಪೆಷಲಿ ನಾನು ಇವಾಗ ಕಾಂಟೆಂಟ್ ಮಾಡೋಕ್ಕೆಲ್ಲ ಶುರು ಮಾಡಿದ್ರಿಂದ ನನಗೆ ಅದು ಎಡಿಟಿಂಗು ಅಪ್ಲೋಡಿಂಗ್ ತುಂಬಾ ಟೈಮ್ ತೊಗೊತಾ ಇತ್ತು ಫೋನಲ್ಲಿ. ಸೊ ಫೈನಲಿ ಐ ಡಿಸೈಡೆಡ್ ಟು ಗೆಟ್ ವೈಫೈ ಮನೆಗೆ. ಸೊ ಫೈನಲಿ ಇವತ್ತು ಮನೆಗೆ ವೈಫೈ ಹಾಕಿಸ್ತಾ ಇದ್ದೀನಿ. ಸೊ ಅದ್ರ ಕೆಲಸ ನಡೀತಾ ಇದೆ. ಆ್ಯಂಡ್ ಇವತ್ತು ನನ್ನ ಕಿಚನ್ ಡೀಪ್ ಕ್ಲೀನಿಂಗ್ ಮಾಡಿಬಿಟ್ಟು ಸ್ವಲ್ಪ ನಾನು ಹೊಸ ಕಿಚನ್ ಐಟಮ್ಸ್ ಎಲ್ಲ ತೊಗೊಂಡಿದ್ನಲ್ಲ, ಯುಟೆನ್ಸಿಲ್ಸ್ ಎಲ್ಲ ತೊಗೊಂಡಿದ್ನಲ್ಲ, ಅದನ್ನೆಲ್ಲ ಸೆಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಯೂಶ್ವಲಿ ನಮ್ಮ ಅಕ್ಕ ನನ್ನ ಹೌಸ್ ಹೆಲ್ಪ್ ಇದ್ದಾರಲ್ಲ, ಅವ್ರು ಬೆಳಗ್ಗೆನೇ ಬಂದು ಕೆಲಸ ಮುಗಿಸ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಬಟ್ ಇವತ್ತು ನಾನು ಅವ್ರಿಗೆ ಮಧ್ಯಾಹ್ನ ಬರೋಕ್ಕೆ ಹೇಳಿದ್ದೀನಿ, ಸೊ ದ್ಯಾಟ್ ಶಿ ಕ್ಯಾನ್ ಹೆಲ್ಪ್ ಮೀ ವಿತ್ ಸಮ್ ಆಫ್ ದ ಕ್ಲೀನಿಂಗ್ ಅಂತ ಹೇಳಿಬಿಟ್ಟು. ಸೊ ಯಾ, ಡೋಂಟ್ ನೋ ಇಫ್ ದಿಸ್ ಇಸ್ ದ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೋ ಇಲ್ಲವೋ ಅಂತ ಹೇಳಿಬಿಟ್ಟು. ಬಟ್ ಇದು ರೆಗ್ಯುಲರ್ ಆಗಿ ಎಲ್ಲರ ಮನೇಲಿ ನಡೆಯುವಂಥ ಒಂದು ರೆಗ್ಯುಲರ್ ವರ್ಕ್, ರೆಗ್ಯುಲರ್ ಕೆಲಸಗಳೇನು ನಡೆಯುತ್ತೆ ಆ ಥರದ್ದು ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಸೊ ಯಾ, ಬಟ್ಟೆ ಒಗ್ದಿದ್ದೀನಿ. ಯಾಕೋ ಒಂದು 2-3 ದಿನದ ಕೆಲಸದಿಂದ ಕರೆಕ್ಟಾಗಿ ಬಟ್ಟೆ ಒಗ್ದಿರಲಿಲ್ಲ, ಎಲ್ಲ ಲೋಡ್ ಆಗಿಬಿಟ್ಟಿತ್ತು. ಬಟ್ಟೆ ಒಗ್ದಿದ್ದೀನಿ. ಸೊ ಒಣಗಿರೋ ಬಟ್ಟೆನ ತೆಗೆದುಬಿಟ್ಟು ಒಗ್ದಿರೋ ಬಟ್ಟೆನ ಒಣಗಿಸ್ಬೇಕು. ಕಾಲು ಹೊಡ್ಕೊಂಡೆ. ನಾನು ಏನಕ್ಕೆ ಈ ವ್ಲಾಗ್ ಮಾಡ್ತಾ ಇದ್ದೀನಿ, ರೀಸನ್ ಏನು ಅಂದರೆ, ತುಂಬ ಜನ ನನಗೆ ಆ್ಯಕ್ಚುಲಿ ಇಫ್ ಯು ಸಿ ದ ಕಮೆಂಟ್ಸ್, ಮ್ಯಾಮ್ ನಿಮ್ಮದು ಬೆಳಗಿಂದ ಸಂಜೆವರೆಗೂ ರುಟೀನ್ ಏನು ಮಾಡ್ತಿರಲ್ಲ ಆ ಥರದ್ದೆಲ್ಲ ಒಂದು ವ್ಲಾಗ್ ಮಾಡಿ ಅಂತ ಹೇಳಿ. ಅಂದರೆ ನಾನು ಯೂಶ್ವಲಿ ಆ ಥರ ವ್ಲಾಗ್ದು ರೀಲ್ ಹಾಕ್ತಾ ಇದ್ದೆ, ಗ್ಲಿಮ್ಸ್ಗಳು ಹಾಕ್ತಾ ಇದ್ದೆ. ಅದು ನಾರ್ಮಲ್ ರೆಗ್ಯುಲರ್ ಆಗಿ ಇಟ್ ಲುಕ್ಸ್ ಕ್ಲೀನ್, ಬಟ್ ಅದ್ರ ಮಧ್ಯದಲ್ಲಿರೋ ಜಂಜಾಟ, ಅದ್ರ ಮಧ್ಯದಲ್ಲಿ ಪ್ರಾಸೆಸ್ ಇದೆಯಲ್ಲ, ಅದೆಲ್ಲ ಅಷ್ಟು ಏನು ಹೇಳೋದು, ಎಸ್ಥೆಟಿಕ್ ಆಗಿರಲ್ಲ. ಸೊ ಓನ್ಲಿ ಬಿಕಾಸ್ ಯು ಆಸ್ಟ್ ನಾನು ಇದು ಮಾಡ್ತಾ ಇದ್ದೀನಿ. ಬಟ್ ಕೆಲವೊಂದು ದಿನ ಇರುತ್ತೆ ವೇರ್ ಇಷ್ಟೊಂದು ಬ್ಯುಸಿ ಇರಲ್ಲ, ಇಷ್ಟೊಂದು ಟಾಸ್ಕ್ಗಳಿರಲ್ಲ, ನಂಗೆ ಶೂಟ್ ಇರುತ್ತೆ. ಆ ಥರದ್ದು ಒಂದು ಬ್ಲಾಗ್ ಮಾಡ್ತೀನಿ ವೇರ್ ನಾನು ಶೂಟ್ ಇರೋ ದಿನ, ನನ್ನ ದಿನಾನ ಹೇಗೆ ಶುರು ಮಾಡ್ತೀನಿ, ಏನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆನೇ ಶುರು ಮಾಡಬೇಕಾಗಿತ್ತು. ಬಟ್ ಲೈಕ್ ಐ ಸೆಡ್, ಇವತ್ತು 2 ಮಿನಿಟ್ ಟಾಸ್ಕ್ಸ್ ಇತ್ತು ನನಗೆ ಮಾಡೋಕ್ಕೆ. ಜಿಯೋ ಅವ್ರದ್ದು ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಬರ್ತಾಯಿತ್ತು. ನಾನು ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕಾಗಿತ್ತು. ಅಡುಗೆ ಮಾಡಿ ಮುಗಿಸ್ಬಿಡೋಣ ಅವ್ರು ಬರೋ ಅಷ್ಟರಲ್ಲಿ ಅಂತ ಅಂದ್ಕೊಂಡೆ. ಬಟ್ ಅದು ಮಾಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ, ಎಲ್ಲ ಮಾಡೋಷ್ಟು ಲೇಟ್ ಆಯಿತು. ಬಟ್ ಇದ್ರ ಮಧ್ಯದಲ್ಲಿ ನಾನು ಅಡುಗೆ ಕೂಡ ಮಾಡಬೇಕು. ಫಸ್ಟ್ ಅಂದ್ಕೊಂಡೆ ಆಚೆಯಿಂದ ಆರ್ಡ್ರ್ ಮಾಡಿಬಿಡೋಣ ಅಂತ, ಬಟ್ ನಂಗೆ ಆಚೆಯಿಂದ ತಿನ್ನೋದಷ್ಟು ಇಷ್ಟ ಆಗಲ್ಲ. ಸೊ ಏನಾದರೂ ಒಂದು 1 ಪಾಟ್ ಥರ ಏನಾದರೂ ಮಾಡ್ತೀನಿ, ಆದರೆ ರೆಸಿಪಿ ತೋರಿಸ್ತೀನಿ. ಆ ಒಂದು ಗಿಜಿಬಿಜಿಯಲ್ಲಿ ನನ್ನ ಕಿಚನ್ ಇವತ್ತು ನೋಡಿದ್ರೆ ನನಗೆ ಒಂಥರ ಆಗ್ತಿದೆ, ಬಿಕಾಸ್ ನನ್ನ ಮನೆ ಯಾವತ್ತೂ ಅಷ್ಟು ಗಲೀಜಾಗಿ ಕಾಣಿಸಲ್ಲ. ಬಟ್ ಆದರೆ ಅದು ತೋರಿಸ್ತೀನಿ ಆ ಗಜಿಬಿಜಿಯಲ್ಲಿ, ಬಿಕಾಸ್ ಅಕ್ಕನೂ ಇವತ್ತು ಊಟಕ್ಕಿರ್ತಾರೆ. ಸೊ ಯಾ, ಆ್ಯಕ್ಚುಲಿ ವಯರ್ಸ್ ಎಲ್ಲ ಮನೆಯಲ್ಲಿ ಕಾಣಿಸೋದು ಇಷ್ಟ ಇಲ್ಲ, ಆಯಿತಾ. ಬೇರೆ ಆಪ್ಷನ್ ಇಲ್ಲ. ನಮ್ಮದು ಏನಾಗಿದೆ ಅಂದರೆ, ಇದು ಬರುತ್ತಲ್ಲ, ಅದು ಇಂಟೀರಿಯರಲ್ಲಿ ಕವರ್ ಆಗಿಬಿಟ್ಟಿದೆ. ಇನ್ನೊಂದು ಶಾಫ್ಟ್ ಆಚ್ ಕಡೆ ಇದೆ, ಅದರಿಂದ ಕನೆಕ್ಷನ್ ತೊಗೋಬೇಕು ಅಂತ ಹೇಳಿದ್ರೆ ಮನೆ ಡೋರಿಂದ, ಮೇನ್ ಡೋರಿಂದ ವಯರ್ ಒಳಗಡೆ ಬರುತ್ತೆ, ವಿಚ್ ಇಸ್ ನಾಟ್ ಪಾಸಿಬಲ್. ಸೊ ಇವಾಗ ಟೆರೆಸಿಂದ ಮಾಡಿಸ್ತಾ ಇದ್ದೀವಿ. ಬಟ್ ನನಗೆ ವಯರ್ ಹಿಂಗೆ ಕಾಣಿಸೋದು ಇಷ್ಟ ಇಲ್ಲ, ಬಟ್ ಏನೋ ಜುಗಾಡ್ ಮಾಡ್ತಾ ಇದ್ದೀವಿ.
ಟು ಮೇಕ್ ಶ್ಯೂರ್ ವಿ ಕ್ಯಾನ್ ಕವರ್ ಇಟ್ ಅಪ್. ಮನೆ ಯಾವತ್ತೂ ಹಿಂಗಿರಲ್ಲ ಆಯಿತಾ. ಕಿಚನು ಅಷ್ಟೆ ಹಿಂಗಿದೆ ಅಂದರೆ ನನಗೇನೇ ಒಂಥರ ಆಗ್ತಾಯಿದೆ. ಬೇಡದೇ ಇರೋದೆಲ್ಲ ತೆಗೆದು ಹೊಸದೆಲ್ಲ ಇಟ್ಟು ಕೇಳ್ತೀನಿ ಅಕ್ಕಂಗೆ ಏನೇನು ಬೇಕು ಅಂತ, ಅವರು ಕೊಡ್ತೀನಿ. ಇಲ್ಲ ಯಾರಿಗೆ ಬೇಕೋ ಅವ್ರಿಗೆ ಕೊಡ್ತೀನಿ ಬೇಡದೇ ಇರೋದು. ಅಂದರೆ ಬೇಡದೇ ಇರೋದಂದರೆ ಎಲ್ಲ ಚೆನ್ನಾಗಿರೋ ಪಾತ್ರೆನೇ, ಬಟ್ ನಾನು ಇವಾಗ ಯೂಸ್ ಮಾಡದೇ ಇರೋದು. ನಾನು ಒಬ್ಬಳೇ ಇರೋದಲ್ವಾ, ನಂಗೆ ತುಂಬ ಲೋಡ್ ಮಾಡಿ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ ಆ್ಯಕ್ಚುಲಿ. ಇವೆಂಚುಲಿ ಯೂಸ್ ಮಾಡಲ್ಲ. ಏನೇನು ಯೂಸ್ ಮಾಡ್ತೀನಿ ಅದನ್ನು ಮಾತ್ರ ಇಟ್ಕೊತೀನಿ. ಅಟ್ಲೀಸ್ಟ್ ಯಾರು ಯೂಸ್ ಮಾಡ್ತಾರೆ ಅವ್ರಿಗೆ ಕೊಟ್ಟರೆ ಅವ್ರಿಗಾದ್ರೂ ಯೂಸ್ ಆಗುತ್ತೆ ಅಂತ. ಇವಾಗ ನಾನು ಜಿಯೋ ಹಾಟ್ಸ್ಟಾರ್ ನಾನು ಆಲ್ರೆಡಿ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ. ಅದು ಇದ್ರಲ್ಲಿ ಆಲ್ರೆಡಿ ಇರುತ್ತಾ? ಲಾಗಿನ್ ಆಗ್ಬೇಕು ನಾನು. ಥ್ಯಾಂಕ್ ಯು ಸರ್. ಹೌದಾ? ಓ ನಿಮ್ಮ ಅವ್ರಿಗೆ ಆ್ಯಕ್ಚುಲಿ ಅವ್ರ ಇನ್ಸ್ಟಾಗ್ರಾಮಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ನನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳಿ. ಇಟ್ಸ್ ಸೋ ಕ್ಯೂಟ್ ಅಲ್ಲ. ಲಿಟಲ್ ಥಿಂಗ್ಸ್. ನಾವು ಏನಾದರೂ ಒಂದು ನಾನು ಮಾತಾಡ್ತೆ ಏನಾದರೂ ಒಂದು ನಮ್ಮ ಲೈಫಲ್ಲಿ ಇನ್ಸಿಡೆಂಟ್ ಆದರೆ, ಅಫ್ಕೋರ್ಸ್ ದೊಡ್ಡ ಇನ್ಸಿಡೆಂಟೇ ಆಗಿದೆ ನನ್ನ ಲೈಫಲ್ಲಿ, ಚಿಕ್ಕದಾಗಿಲ್ಲ ಆಯಿತಾ, ತುಂಬ ಭಯಂಕರವಾದ ಆಗಿರೋದು. ಬಟ್ ನನ್ನ ತಲೆಯಲ್ಲಿ ಅದನ್ನು ಇನ್ನೂ ದೊಡ್ಡದು ಮಾಡ್ಕೊಂಡ್ಬಿಟ್ಟಿದೆ ನಾನು. ಸೊ ನನಗೆ ಹಿಂಗಾಗ್ಬಿಟ್ಟಿತ್ತು ಅಂದರೆ ಇಡೀ ಪ್ರಪಂಚ ನನ್ನ ದ್ವೇಷಿಸ್ತಿದೆ. ನನ್ನ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ, ನಾನಿನ್ನು ಯಾರಿಗೂ ಬೇಕಾಗಿಲ್ಲ. ಎಲ್ಲಿ ಏನು ರಾಂಗ್ ಹೋಯಿತು ನಂಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಆಯಿತಾ. ಐ ವಾಸ್ ಸೋ ಕನ್ಫ್ಯೂಸ್ಡ್. ನಾನು ನಿಮಗೆ ಯಾವಾಗಲೂ ಹೇಳ್ತಿರ್ತೀನಿ ಅಲ್ಲ ಅಶ್ವಿನಿ ಅಕ್ಕ ಅಂತ ಹೇಳ್ಬಿಟ್ಟು. ಯಾಕೆ ನಾಚ್ಕೊತಾ ಇದ್ದೀರಾ? ಅಶ್ವಿನಿ ಅಕ್ಕ ನಮ್ಮ ಮನೆಗೆ ನನ್ನ ಹೌಸ್ ಹೆಲ್ಪ್ ಆ್ಯಕ್ಚುಲಿ. ನಾನು ಹೇಳ್ತಾ ಇದ್ನಲ್ಲ ಗಿಣ್ಣು ತುಂಬ ಇಷ್ಟ, ಪಂಚ ಪ್ರಾಣ ಅಂತ ಹೇಳ್ಬಿಟ್ಟು. ಇವ್ರಿಗೇನೆ ಅದು ಶನಿವಾರ ತೊಗೊಂಬರೋದು. ಗಿಣ್ಣು ಅಂದರೆ ಇವ್ರ ಮುಖ ಇಷ್ಟ ಅಗ್ಲ ಅರಳೋಗ್ಬಿಡುತ್ತೆ ಗಿಣ್ಣು ತಿನ್ನಕ್ಕೆ. ಸೊ ಇವತ್ತು ಆ್ಯಕ್ಚುಲಿ ನಾನು ಮತ್ತೆ ಇವ್ರನ್ನ ಮಧ್ಯಾಹ್ನ ಬರೋಕ್ಕೆ ಹೇಳಿದೆ, ಸ್ವಲ್ಪ ಹೆಲ್ಪ್ ಬೇಕಾಗಿತ್ತು. ಇವತ್ತು ಕಿಚನ್ನ ನಾವು ಫುಲ್ ಡೀಪ್ ಕ್ಲೀನಿಂಗ್ ಮಾಡಿಬಿಟ್ಟು ಮಾಡ್ತಾ ಇದ್ದೀವಿ. ಸೊ ಇವತ್ತು ತುಂಬ ಕೆಲಸ ಇದೆ. ಸೊ ಐ ಥಾಟ್ ನೀವು ಹೇಳ್ತಾ ಇರ್ತೀರಲ್ವಾ ನಮ್ಮದು ಡೈಲಿ ವರ್ಕ್ದು ಸ್ವಲ್ಪ ಒಂದು ವ್ಲಾಗ್ ಮಾಡಿ ಹಾಕಿ ಅಂತ. ಸೊ ಐ ಥಾಟ್ ಐ ವಿಲ್ ಡೂ ಇಟ್ ಟುಡೇ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಏನು ಹಾಕ್ದಾಗ ನೋಡಿ, ನೀವು ಚೆನ್ನಾಗಿ ಬರ್ತಿರೋದು, ನೀವ್ ಚೆನ್ನಾಗಿ ಬರ್ತಾ ಇದ್ದೀರಿ, ಚೆನ್ನಾಗಿ ಬರುತ್ತೆ. ಕದಿದ್ರೆ ಹೇಳಿ ಹೇಳಿ ನಿಮ್ ಬಗ್ಗೆ ಹೇಳಿ. ನನ್ ಬಗ್ಗೆ ಏನ್ ಬೇಡ, ನಿಮ್ ಬಗ್ಗೆ ಹೇಳಿ. ಏನಿಲ್ಲ ಅಕ್ಕ ಮನೆಗ್ ಬರ್ತೀನಿ, ತುಂಬಾ ಚೆನ್ನಾಗಿ ನನ್ನ ನೋಡ್ಕೊತಾರೆ. ಅಯ್ಯಯ್ಯೋ ನನ್ ಬಗ್ಗೆನೇ ಹೇಳ್ತಾ ಇದಾರೆ. ಕೆಲ್ಸ್ತಾಳೆ ಅಂತ ನಾನು ಯಾವತ್ತೂ ನೋಡಿಲ್ಲ, 1 ವರ್ಷ ಆಯ್ತು. ಆದ್ರೆ ನಮ್ಮ ಅಕ್ಕ ಅಂದ್ರೆ ನಂಗೆ ತುಂಬಾ ಲವ್ ಜಾಸ್ತಿ, ಸಖತ್ ಇಷ್ಟ. ಆದ್ರೆ ನಾನೆಲ್ಲ ಮನೆ ಮಾಡ್ತೀನಿ, ಆದ್ರೆ ಅಕ್ಕನ ತರ ನನ್ಗೆ ಯಾವತ್ತೂ ಸಿಕ್ಕಿಲ್ಲ. ನಮ್ಮ ಅಕ್ಕ ಎಲ್ಲಿ ತನಕ ಇರ್ತಾರೆ ಅಲ್ಲಿ ತನಕ ಜೊತೆಗೆ. ಆಮೇಲೆ ಬೇರೆಯವ್ರ ಮನೆಯವರೆಲ್ಲ ನೋಡ್ತಾರೆ ಇದನ್ನ, ಅವಾಗ ಏನ್ ಅನ್ಕೊಳ್ಳಲ್ಲ. ಮೊಬೈಲ್ ಅಲ್ಲಿ ಮಾಡ್ತಾ ಇದ್ದೆ, ಇವಾಗ ಮಳೆ ಎಲ್ಲ ಶುರು ಆಗ್ಬಿಟ್ಟು ಸರಿಯಾಗಿ ವರ್ಕೇ ಆಗ್ತಾ ಇಲ್ಲ. ಜೋ ಏನೇನೇನ ಎಷ್ಟು ರೇಟ್ ಆಯ್ತು ಸನ್ಸ್ಕ್ರೀನ್ ಹಾಕಿದ್ರಾ? ಸನ್ಸ್ಕ್ರೀನ್ ಹಾಕಿದ್ದೆ ಅಲ್ಲ ಇಲ್ಲೇ ಫಿಕ್ಸ್ ಮಾಡ್ಬೋದು. ಇದು ಇಟ್ಕೊಳ್ಳಿಂಗೆ ಅವ್ರನ್ನ ನೋಡ್ತಾ ಇರ್ತಾರೆ, ಫಾಲೋ ಮಾಡ್ತಾರೆ ಅವರು. ಅದಕ್ಕೆ ನಮ್ಮನ್ನ ಮಾತ್ರ ಹೇಳಿಲ್ಲ, ಅದೇ ನಿಮ್ಮ ಅಕ್ಕನ ಮಾತ್ರ ಹೇಳ್ಕೊಂಡ್ಬಿಟ್ಟಿದ್ಯಾ. ನಮ್ಮಮ್ಮನ ಮನೆಯಿಂದ ಕತ್ಕೊಂಡು ತೊಗೊಂಬಂದಿದ್ದೆ ಆಯ್ತಾ ಈ ಪ್ಲಾಂಟ್ನ. ಆಮೇಲೆ ಅಶ್ವಿನಿ ಅಕ್ಕಂಗೆ ಪಾಟ್ ಮಾಡ್ಕೊಡಕ್ಕೆ ಹೇಳಿದೆ. ಸೊ ಅವ್ರು ಪಾಟ್ ಮಾಡ್ಕೊಂಡು ತಗೊಂಬಂದು ಕೊಟ್ಟಿದ್ದಾರೆ ಇವತ್ತು. ಇವ್ರು ಆ್ಯಕ್ಚುಲಿ ರಾಯರ್ನ ತುಂಬ ಅಂದರೆ ತುಂಬ ನಂಬ್ತಾರೆ ಆಯಿತಾ. ನಮ್ಮ ಮನೇಲಿ ರಾಯರ್ ಫೋಟೋ ಇರಲಿಲ್ಲ. ಇವರು ಬೆಳಗ್ಗೆ 6 ಗಂಟೆಗೆ ಬಂದು ನೆನಪಿಸ್ಬಿಡ್ತಾರೆ. ಬೆಳಗ್ಗೆ 6 ಗಂಟೆ ಕೆಲಸಕ್ಕೆ ಬರೋರು. ನಾನು ನೀವು ಬಾಗಿಲು ಓಪನ್ ಮಾಡ್ಬಿಟ್ಟು ಬಂದು ಮತ್ತೆ ಮಲ್ಕೊಬಿಡ್ತೀನಿ. ಒಂದಿನ ಬೆಳಗ್ಗೆ ನಾನು ಇವರು ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ನಿದ್ದೆಯಿಂದ ಎದ್ದು ಬಂದು ನೋಡಿದ್ರೆ ನಮ್ಮ ಮನೇಲಿ ರಾಯರ್ ಫೋಟೋ ಇದೆ, ದೀಪ ಹಚ್ಚಿ ಅದಕ್ಕೆ ಪೂಜೆ ಮಾಡಿ ಎಲ್ಲ ಇಟ್ಬಿಟ್ಟು ಹೋಗಿದ್ದಾರೆ. ಇದು ಯಾವಾಗ ಜಸ್ಟ್ ಒಂದು 3-4 ಡೇಸ್ ಬ್ಯಾಕ್. ನಾನು ಹೇಳಿಲ್ಲ, ಮಾಡಿಲ್ಲ, ಕೇಳ್ಕೊಂಡಿಲ್ಲ. ನಮ್ಮ ಮನೆಗೆ ರಾಯರ್ನ ಕರ್ಕೊಂಡ್ಬಂದು ಕೂರಿಸಿದ್ರು ಅಕ್ಕ. ನಾನು ಅಕ್ಕಂಗೂ ಅದು ಹೇಳಿಲ್ಲ, ನಿಮಗೂ ಹೇಳಲ್ಲ ಇದು. ಬಟ್ ಆವತ್ತಿನ ದಿನ ಏನೋ ಒಂದು ತುಂಬ ಒಳ್ಳೇದಾಯ್ತು. ನಾನು ವೆಯ್ಟ್ ಮಾಡ್ತಾ ಇದ್ದಿದ್ದು ಆವತ್ತು ಅಪ್ರೂವ್ ಆಗಿ ಅವತ್ತು ಅದು ಆಯಿತು ಆಯಿತಾ. ಐ ಡೋಂಟ್ ನೋ ಅದು ಹೆಂಗೆ ಅಂತ ಹೇಳ್ಬಿಟ್ಟು, ಯಾವ ಥರ ಅಂತ ಹೇಳ್ಬಿಟ್ಟು. ಬಟ್ ಆವತ್ತು ಅಕ್ಕ ನಮ್ಮ ಮನೆಗೆ, ನಾನು ಕೇಳಿಲ್ಲ ಯಾವತ್ತು ಅಕ್ಕನ, ನಾನೇನು ಹೇಳೂ ಇಲ್ಲ, ನಾನು ಅಂದ್ಕೊಂಡು ಇರಲಿಲ್ಲ.
ಬಟ್ ನಾನು ಬೆಳಗ್ಗೆ ಎದ್ದು ಬಂದ ತಕ್ಷಣ ಕಣ್ ತೆಗೆದು ನೋಡಿದ ತಕ್ಷಣ ದೇವ್ರ ಮನೆಯಲ್ಲಿ ಅಕ್ಕ ರಾಯರ್ ಫೋಟೋ ತಗೊಬಂದಿಟ್ಟು ಪೂಜೆ ಮಾಡಿದ್ರು. ಅಂದ್ರೆ ನಾನು ತುಂಬಾ ಇಷ್ಟಪಡ್ತೀನಿ ರಾಯರ್ ಅಂದ್ರೆ. ಇವತ್ತು ನಾನು ಅವರಿಂದಾನೇ ನಾನು ಇವತ್ತು ಅನ್ನ ತಿಂತಾ ಇದ್ದೀನಿ. ಅವ್ರಂದ್ರೆ ನಂಗೆ ಸಖತ್ ಇಷ್ಟ. ಸೊ ಅಕ್ಕ ಮುಂಚೆ ನಂಗೆ ಹೆಂಗ್ ಪರಿಚಯ ಅಂದ್ರೆ ಇಲ್ಲೊಂದು ಅಂಗಡಿ ಇಟ್ಕೊಂಡಿದ್ರು, ತರಕಾರಿ ಅಂಗಡಿ, ಹಂಗೇನೆ ಪರಿಚಯ ಆಗಿದ್ದು. ಇವಾಗಿಲ್ಲ ಅಂಗಡಿ, ಇವಾಗ ಕೆಲಸ ಮಾಡ್ತಾರೆ, ಬಟ್ ಹಾಗೇನೆ ಪರಿಚಯ ಆಗಿದ್ದು ನಂಗೆ ಅವರು. ಅಂದ್ರೆ ನಂಗೆ ತುಂಬಾ ನೀವು ನೋಡಬಹುದು ನನ್ನ ಮನೆ ಇವತ್ತು ತುಂಬಾ ಮಿಸ್ ಆಗಿದೆ. ನಾರ್ಮಲಿ ಹಿಂಗಿರಲ್ಲ. ಇವತ್ತು ಅಡ್ಗೆ ಮಾಡೋದು ಲೇಟ್ ಆಗಿದೆ. ನಾನು ಆಚೆಂದು ಆರ್ಡರ್ ಮಾಡೋಣ ಅನ್ಕೊಂಡೆ, ಬಟ್ ನಂಗೆ ಯಾಕೋ ಹೊಟ್ಟೆ ಸರಿ ಅನ್ಸ್ತಾ ಇಲ್ಲ. ಸೊ ಆ ಮನೇಲಿ ಅಡ್ಗೆ ಮಾಡ್ತೀನಿ. ನಾನು ನಿಮ್ಗೆ ಏನ್ ಕ್ಲೀನ್ ಮಾಡ್ಬೇಕು ಅಂತ ಹೇಳ್ತೀನಿ, ನೀವ್ ಅದ್ ಮಾಡ್ತಾ ಇರಿ, ನಾನು ಅಷ್ಟು ಅಡ್ಗೆ ಮಾಡ್ಕೊಂಡ್ಬಿಡ್ತೀನಿ ಇಬ್ರಿಗೆ, ಆಯ್ತಾ? ಏನು ಅಂದ್ರೆ ಫಸ್ಟ್ ಇಲ್ಲಿಂದ ಶುರು ಮಾಡೋಣ. ಇದರಿಂದ ಎಲ್ಲ ತೆಗೆದ್ಬಿಡಿ, ಆಯ್ತಾ? ಎಲ್ಲ ಕೆಳಗಡೆದು ಮೇಲ್ಗಡೆದು, ಮೇಲ್ಗಡೆ ಮಾತ್ರ ಸಾಮಾನು ಇರೋ ತರ ಮಾಡೋಣ, ಕೆಳಗಡೆ ಪಾತ್ರೆ ಇರೋ ತರ ಮಾಡೋಣ. ಸೊ ಇದನ್ನೆಲ್ಲ ತೆಗೆದು ಯಾವ್ದ್ ಬೇಕು ಯಾವ್ದ್ ಬೇಡ ನೋಡ್ಕೊಂಡು, ಬೇಡದೇ ಇರೋದೆಲ್ಲ ಎಸ್ತು ಬೇಕಿರೋದ್ ಮಾತ್ರ ಇಟ್ಕೊಳ್ಳೋಣ. ಅಕ್ಕಿ ಇದೆ ಅಲ್ಲಿ, ಇದಲ್ಲ, ಇನ್ನೊಂದು ಅಕ್ಕಿ ಇದೆ ಆ ಕಡೆದ್ದಿದೆ, ಅಲ್ಲಿ 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 ಅದನ್ನ ಇದಕ್ಕೆ ಹಾಕ್ತೀನಿ. ಎಷ್ಟಾಗುತ್ತೋ ಅಷ್ಟು ಹಾಕ್ತೀನಿ. ಈಗ ಗಡಿಬಿಡಿಲ್ ರೆಸಿಪಿ ತೋರ್ಸಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನು ಇವತ್ತು ಮೆಂತ್ಯ ಪಲ್ಯ ಮೆಂತ್ಯ ಬಾತ್ ಮಾಡ್ಬೇಕು ಅಂತ ಅನ್ಕೊಂಡೆ. 1 ಪಾಟ್ ಅಲ್ವಾ, ಈಸಿಯಾಗಿ ಇಬ್ರಿಗೂ ಮಾಡ್ಕೊಂಡ್ಬಿಡ್ಬೋದು. ಸೊ ಮೆಂತ್ಯ ಆಲ್ರೆಡಿ ತೊಳೆದಿಟ್ಟಿದ್ದೀನಿ. ಮಾಡ್ಬೇಕಾದ್ರೆ ಹಾಗೆ ಪಟ ಪಟ ಅಂತ ರೆಸಿಪಿ ಹೇಳ್ತೀನಿ. ನೀವು ಯೂಸ್ ಮಾಡೋದೇ ತಗೊಂಡೋಗಿ. ಇದು ಏನ್ ಅಕ್ಕಿ ಅಂದ್ರೆ ನಾರ್ಮಲ್ ಒಳ್ಳೆ ಅಕ್ಕಿನೇ, ಪಾಲಿಶ್ ಮಾಡಿಲ್ಲ ಅಷ್ಟೇ. ಅದನ್ನ ಯೂಸ್ ಮಾಡ್ಕೋಬಹುದು. ಬೇಯಿಸ್ಬೇಕಾದ್ರೆ 1-2 ವಿಷಲ್ ಎಕ್ಸ್ಟ್ರಾ ಹಾಕ್ಬೇಕು. ಇದು ಡಯಟ್ ಅಕ್ಕಿ. ನಾನು ಇವಾಗ ಸಣ್ಣ ಆಗ್ಬಿಟ್ಟಿದ್ದೀನಿ, ಡಯಟ್ ಅಕ್ಕಿ ನನಗೆ ಯೂಸ್ ಆಗಲ್ಲ. ಮೆಂತ್ಯ ಪಲಾವ್ ತಿಂತೀರಲ್ಲ, ಇವತ್ತು ವೆಜ್ ತಾನೆ? ನಾನು ವೆಜ್ ಇವತ್ತು. ಬೀನ್ಸ್ ಕಾಳು ಒಣಗಿರೋದು ನೀರ್ಗೆ ಹಾಕಿ ನೆನೆ ಹಾಕಿ ಇಟ್ಬಿಡ್ಬೇಕು ಒಂದಿನ ರಾತ್ರಿ ಫುಲ್ಲು. ನೆಕ್ಸ್ಟ್ ಡೇ ಕುಕ್ಕರ್ ಹಾಕಿ ವಿಶಿಲ್ ಹಾಕಿ ಅದ್ರ ಜೊತೆ ತರಕಾರಿ ಹಾಕ್ಬಿಟ್ಟು ಸಾರು ಮಾಡಿದ್ರೆ ಇಡ್ಬೇಕು. ನಾನು ಕಾಫಿ ಬೀನ್ಸ್ ಹಾಕ್ಬೇಕು, ನಂದಕ್ಕೆ ಯೂಸ್ ಆಗಲ್ಲ. ಸೊ ಇಲ್ಲಿ ನಾನು ಮೈಕ್ ಹಾಕೊಳ್ಳೋದು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಕ್ಲೀನಿಂಗ್ ಮಧ್ಯದಲ್ಲಿ ಅಡುಗೆ ಕೂಡ ಮಾಡ್ಕೊತಾ ಇದ್ದೀನಿ. ಎಲ್ಲ ಅರ್ಧಂಬರ್ಧ, ಇದೊಂದು ಕೆಲಸ ಮಾಡ್ತೀನಿ, ಅದೊಂದು ಕೆಲಸ ಮಾಡ್ತೀನಿ. ಆನಿಯನ್ ಸ್ವಲ್ಪ ಕಟ್ ಮಾಡಿದೆ. ಇವಾಗ ಅಕ್ಕ ಮೇಲ್ಗಡೆ ಶೆಲ್ಫ್ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಸೊ ಅಂದರೆ ಈ ಒಂದು ಆನಿಯನ್ ಕಟ್ ಮಾಡಿ ಅಡುಗೆ ಮಾಡೋ ಪ್ರಾಸೆಸ್ಸೇ ಒಂದು 2-3 ಅವರ್ಸ್ ತೊಗೊಂಡಿದ್ದೀನಿ. ಬಿಕಾಸ್ ಮಧ್ಯದಲ್ಲಿ ನನ್ನ ಕೆಲಸ ಕೂಡ ಮಾಡ್ತಾಯಿದ್ದೆ. ಆ್ಯಂಡ್ ಮೈಕ್ ಹಾಕ್ಕೊಂಡಿದ್ದೀನಿ, ಬಟ್ ರಾಂಗ್ ಮೈಕ್ ಹಾಕ್ಕೊಂಡಿದ್ದೀನಿ. ಯಾವುದ್ರಲ್ಲಿ ಸೌಂಡ್ ಬರ್ತಾ ಇಲ್ವೋ ಅದು ಹಾಕ್ಕೊಂಡಿದ್ದೀನಿ, ಅಂದರೆ ಕನೆಕ್ಟ್ ಆಗಿರಲಿಲ್ಲ, ಅದು ಹಾಕ್ಕೊಂಡಿದ್ದೀನಿ. ಸೊ ಈ ಕ್ಲೀನಿಂಗ್ ಪ್ರಾಸೆಸ್ ಒಂಥರ ಚೆನ್ನಾಗೂ ಇತ್ತು. ಮನೆಯೆಲ್ಲ ಗಿಲಿ ಗಿಲಿ ಗಲಿಗಿಲಿ ಅಂತ ಹೇಳ್ತಾ ಇತ್ತು. ಸೊ ನಾನು ತೊಗೊಂಬಂದಿದ್ದು ಐಟಮ್ಸ್ಗಳನ್ನೆಲ್ಲ ಎಲ್ಲೆಲ್ಲಿ ಇಡಬೇಕು, ಹೇಗೆ ಇಡಬೇಕು ಅಂತ ಹೇಳ್ಬಿಟ್ಟು ಅಕ್ಕಂಗೆ ತೋರಿಸ್ತಾ ಇದ್ದೆ. ಬಿಕಾಸ್ ನಂಗೆ ಆ ಕಂಪ್ಲೀಟ್ ಸೆಟ್ ಅಲ್ಲೇ ಸೆಟ್ ಮಾಡಬೇಕಾಗಿತ್ತು. ಸೊ ಏನೋ ತುಂಬ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಎಲ್ಲ ಇಡಿಸ್ತಾ ಇದ್ದೆ ನಾನಿಲ್ಲಿ. ನಾನು ನೋಡಿದ್ರೆ ಯಾವುದೋ ಒಂದು ದೊಡ್ಡ ಇಂಜಿನಿಯರ್ ಥರ ಕಾಣಿಸ್ತಾ ಇದ್ದೀನಲ್ವಾ? ಇನ್ನು ಫುಲ್ ಪ್ಲ್ಯಾನಿಂಗ್ ಮಾಡಿಕೊಂಡು ಇಡೋ ಥರ. ಸೊ ಎಲ್ಲೆಲ್ಲಿ ಏನೇನು ಹೇಗೆ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತುಂಬ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ನೋಡಿ ಆ್ಯಕ್ಚುಲಿ ನಾನು ಸೆಟ್ ಮಾಡ್ತಾ ಇದ್ದೆ. ಸೊ ನೋಡಿ, ಈರುಳ್ಳಿ ಕಟ್ ಮಾಡ್ತಿದ್ದೆ, ಅದಿನ್ನೂ ಅರ್ಧನೇ ಮುಗ್ದಿದ್ದು. ಆ್ಯಂಡ್ ಅಲ್ಲಿ ಹೋಗ್ಬಿಟ್ಟು ಆ ಕೆಲಸ ಶುರು ಮಾಡ್ಕೊಂಡಿದ್ದೆ. ಇದೇ ನಡೀತಾ ಇತ್ತು. ಅಲ್ಲೊಂದು ಸ್ಪೂನ್ ತೆಕ್ಕೊಡು ಸಣ್ಣ, ಅಲ್ಲಿ ಮೇಲೆ ಇಟ್ಟಿದ್ದಾರೆ, ಅದು ಬೇಡ. ಇದು ನಮ್ಮ ಸಮ್ಮರ್ ಕಾಣಿಸ್ತಿದೆಯಾ ನಿಮಗೆ? ಇದು ನಮ್ಮ ಸಮ್ಮರ್ ರೆಸಿಪಿ. ಟ್ರೈ ಮಾಡಿ. ತುಂಬ ಕಿಯಾಟಿಕಲ್ ಮಾಡಿ ತೋರಿಸ್ತಾ ಇದ್ದೀನಿ. ಇಟ್ಸ್ ರಿಯಲಿ ನೈಸ್. ಸಣ್ಣ ನೀನು ಬರ್ತಾನೆ ಮಕ್ಕಳ ನೀವು ಒಂದು ಮಾಡ್ತಾ ಇದ್ದೆ, ಬಾರ ಸಣ್ಣ ಇದೊಂದು ಡಿವೈಡ್ ಮಾಡ್ಕೊಂಡ್ಬಿಡೋಣ 3 ಜನ, ಆಯಿತಾ? ತಿಂಡಿ ಪಪ್ಪ ಹೇಳಿಯೋ ಮಕ್ಕಳು ಕುಡಿದ್ಬಿಟ್ಟು ಹೆಂಗಿದೆ ಅಂತ ಹೇಳು. ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಇಲ್ವಾ?
ಯಾಕೆ ಇಷ್ಟೊಂದು ನಾಚ್ಕೊಂತ ಇದೆಯಾ? ಚೆನ್ನಾಗಿದ್ಯಾ? ಮನೇಲಿ ಹೋಗಿ ಮಾಡು ಆಯ್ತಾ? ಎಳ್ನೀರು ಐಸ್ ಆಪಲ್ ಗೊತ್ತಾ? ಐಸ್ ಆಪಲ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಇದಕ್ಕೆ ಹಾಕೋ, ಸ್ವಲ್ಪ ಉಪ್ಪು ಹಾಕು, ಸ್ವಲ್ಪ ಚಾಟ್ ಮಸಾಲೆ ಹಾಕು, ಅಷ್ಟೇ. ಓಕೆ, ಸಣ್ಣ ಚೆನ್ನಾಗಿದೆ ಅಂತ ಹೇಳ್ದ, ಸೊ ನೀವು ಮನೇಲಿ ಟ್ರೈ ಮಾಡಿ. ನಮಗೆ ಏನೇನೋ ಮಾಡ್ಕೊಳ್ತೀನಿ. ಕೋಲ್ಡ್ ಕಾಫಿ ಆತ ಅಕ್ಕ ಎಷ್ಟು ಚೆನ್ನಾಗಿ ಮಾಡ್ತಾನೆ ಗೊತ್ತಕ್ಕ ಕೋಲ್ಡ್ ಕಾಫಿ, ಅದೇನೇನೋ ಮಾಡ್ತಾನಕ್ಕ. ಅಲ್ಲ ಸರ್, ನಾವು ಬಂದಾಗ ಸತಿ ಮನೆಗೆ ಬರ್ತೇವೆ, ನಂಗೆ ಏನಾದರೂ ಒಂದು ಮಾಡ್ಕೊಟ್ಟಿದ್ದೆ ಇದುವರೆಗೆ. ಒಂದೇ ಒಂದು ಚಾಕ್ಲೇಟ್ ಕೂಡ ತಂದು ಕೊಟ್ಟಿಲ್ಲ ನನಗೆ. ನಾನು ನಿಂಗೆ ಎಷ್ಟು ಚಾಕ್ಲೇಟ್ಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಏನು ತಗೊಂತೀಯಾ? ಕಾಲೇಜ್ ನೋಡಕ್ಕ ನೀವು ಅದನ್ನೇ ಹೇಳಿದ್ರಿ ಅಲ್ವಾ? ಬೆಟರ್. ಬಿಸ್ನೆಸ್ ಆಮೇಲೆ ಸೆಕೆಂಡ್ ಪಿ ಯು ಜಂಪ್ ಆಗ್ತೀನಿ. ಅಕ್ಕ ಸೆಕೆಂಡ್ ಪಿ ಯು ಸಿ ತನಕ ಇಲ್ಲಿ ಇರ್ತಾನಂತೆ, ಆಮೇಲೆ ಬೇರೆ ದೇಶಕ್ಕೆ ಹೋಗ್ತೀನಿ ಅಂತಾನೆ ಅಕ್ಕ. ಹೋಗ್ಲಿ ಬಿಡಿ, ಹೋಗ್ಲಿ. ಅಷ್ಟೇ. ಆವಾಗ ಅಮ್ಮ ಕೆಲಸ ಮಾಡೋದನ್ನ ನಿಲ್ಲಿಸ್ಬೇಕು, ನೀನು ನೋಡ್ಕೋಬೇಕು ಅಮ್ಮನ್ನ. ಮನೆ ಕಳಿಸ್ತಾ ಇರ್ತೀನಿ, ಹಾಂ, ಅಮೌಂಟ್ ಕಳಿಸ್ತಾ. ಅದಕ್ಕೆ ಅಮ್ಮ ನೀನು ಓದೋಕ್ ನಿಂದು ಮುಗಿತಾ ಇದ್ದಂಗೆ ಅಮ್ಮನ್ನ ಮನೇಲಿ ಆರಾಮಾಗಿ ಕೂರಿಸ್ಬೇಕು. ಆಯ್ತು, ಅಮ್ಮಂದು ಕೆಲಸ ಮಾಡೋ ಟೈಮಲ್ಲ, ನೀನು ಕೆಲಸ ಮಾಡಬೇಕು. ಇವಾಗೇ ಕೂರಿಸ್ಬೋದು, ಆದರೆ ಸ್ಟಡಿ ಅಂತ ಇದ್ದೀನಿ, ಇಲ್ಲಾಂದ್ರೆ ಇವಾಗ ಮಾಡ್ಬಿಡ್ತೀನಿ. ಹೌದು, ಅಲ್ಲ ನೀನು ಮುಗಿಸು, ನೀನು ಓದೋದು. ನಾನು ಅದೇ ಅಮ್ಮಂಗೆ ಹೇಳಿದೆ. ಅಕ್ಕ ಅದೆಂತರ ಟ್ರೇಡ್, ಅದೇ ಅಂತ ಸರ್ ನಾನು ಹೇಳ್ತೀನಿ. ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್. ಟ್ರೇಡಿಂಗು ಅದೇ ಅದು ಮಾಡ್ತೀನಿ ಅಂತನಕ್ಕ. ಮಾಡ್ಲಕ್ಕ ಅದಕ್ಕೆ ರಾಯರ್ನ ಡೈಲಿ ಬೇಡ್ತಾರೆ ಮಾಡಲಿ. ಈಸಿ ಇದೆ, ಆದರೆ ಡಿಸಿಪ್ಲಿನ್ಸ್ ಇರಬೇಕು. ಒಂದು ಗ್ಲಾಸ್ಗೆ ನಿಮ್ಗೆ ಬೆಳಗ್ಗೆ ಎಷ್ಟು ಕುಡಿಬೇಕು ಅಷ್ಟು, ಆ ಗ್ಲಾಸ್ಗೆ ನೀರು ತುಂಬಿಸಿ, ಜೀರಿಗೆ ಒಂದು ಸ್ವಲ್ಪ ಅರ್ಧ ಸ್ಪೂನು, ಸೋಂಪು ಒಂದು ಅರ್ಧ ಸ್ಪೂನು, ಮತ್ತೆ ಮೇಥಿ ಒಂದು ಅರ್ಧ ಸ್ಪೂನು ಹಾಕಿ ನೆನ್ಸಿಟ್ಬಿಡಿ. ಬೆಳಗ್ಗೆ ಅದನ್ನ ಸ್ವಲ್ಪ ಉಗುರು ಬೆಚ್ಚಗೆ ಅಷ್ಟು ಬಿಸಿ ಮಾಡ್ಕೊಂಡು ಆಮೇಲೆ ಕುಡಿ. ಹಂಗೇನೆ ಬೆಳಗ್ಗೆ ಕುಡಿಬೇಡಿ. ಬಿಡಿ, ಆಮೇಲೆ ತೋರಿಸ್ತೀನಿ. ಐ ಡೋಂಟ್ ಥಿಂಕ್ಸ್ ನಾವು ನನ್ನ ಮನೆ ನೀವು ಯಾವತ್ತಿ ಥರ ನೋಡಿದ್ದೀರಾ ಅಂತ ಹೇಳ್ಬಿಟ್ಟು, ಬಟ್ ಇದನ್ನೆಲ್ಲ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ, ಡೀಪ್ ಕ್ಲೀನಿಂಗ್. ಓಕೆ, ಸೊ ರೆಸಿಪಿ ತೋರಿಸ್ತೀನಿ, ನೀರು ತಗೊಳ್ಳಿ. ಓಕೆನಾ? ಸೊ ಎಳ್ನೀರಿಗೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕೋಬೇಕು. ಸೊ ಇದೇನು ಮಾಡುತ್ತೆ ಅಂದರೆ, ಉಪ್ಪು ಹಾಕೋದು ಎಸಿಡಿಟಿ ಕಿಲ್ ಮಾಡುತ್ತೆ. ನಮ್ಮ ಎಳ್ನೀರಿಗೆ ಉಪ್ಪು ಹಾಕಿದ್ರೆ ಎಸಿಡಿಟಿ ಅವಾಯ್ಡ್ ಮಾಡುತ್ತೆ. ಆ್ಯಂಡ್ ಇದಕ್ಕೆ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಐಸ್ ಆ್ಯಪಲ್ ಹಾಕೋಬೇಕು. ಬಾಸನ್ನು ನಿನ್ನ ಮುಖನೂ ತೋರಿಸ್ಕೊಂಡ್ಬಿಡು. ಯಾಕೆ ನಾಚಿಕೆನಾ? ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಚಾಟ್ ಮಸಾಲೆ ಹಾಕೊಳ್ಳಿ, ಜಸ್ಟ್ ಸ್ವಲ್ಪ. ಸಮ್ಮರ್ ರೆಸಿಪಿ ಟ್ರೈ ಮಾಡಿ, ತುಂಬ ಕಿಯಾಟಿಕಲ್ ಮಾಡಿ ತೋರಿಸ್ತಾ ಇದ್ದೀನಿ. ಇಟ್ಸ್ ರಿಯಲಿ ನೈಸ್. ಸಣ್ಣ ನೀನು ಬರ್ತಾನೆ ಗೊತ್ತಿಲ್ಲ, ನೀವು ಒಂದು ಮಾಡ್ತಾ ಇದ್ದೆ. ಡಿವೈಡ್ ಮಾಡ್ಕೊಂಬಿಡೋಣ 3 ಜನ, ಆಯಿತಾ? ಕುಡಿದ್ಬಿಟ್ಟು ಹೆಂಗಿದೆ ಅಂತ ಹೇಳು. ಚೆನ್ನಾಗಿದೆ, ಚೆನ್ನಾಗಿದೆ. ಮನೇಲಿ ಹೋಗಿ ಮಾಡು ಆಯಿತಾ? ಎಳ್ನೀರು ಐಸ್ ಆ್ಯಪಲ್ ಗೊತ್ತಾ? ಐಸ್ ಆ್ಯಪಲ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಇದಕ್ಕೆ ಹಾಕೋ, ಸ್ವಲ್ಪ ಉಪ್ಪು ಹಾಕು, ಸ್ವಲ್ಪ ಚಾಟ್ ಮಸಾಲೆ ಹಾಕು, ಅಷ್ಟೇ. ಓಕೆ, ಸಣ್ಣ ಚೆನ್ನಾಗಿದೆ ಅಂತ ಹೇಳ್ದ, ಸೊ ನೀವು ಮನೇಲಿ ಟ್ರೈ ಮಾಡಿ. ಅಕ್ಕ ಎಷ್ಟು ಚೆನ್ನಾಗಿ ಮಾಡ್ತಾನೆ ಗೊತ್ತಕ್ಕ ಕೋಲ್ಡ್ ಕಾಫಿ, ಅದೇನೇನೋ ಮಾಡ್ತಾನಕ್ಕ. ಅಲ್ಲ ಇನ್ನು ಅಂತ ಅಕ್ಕನ ಮಗ, ಇವನು ತುಂಬ ಕ್ಯಾಮ್ರಾ ಶೈ, ಸೊ ಅವಸ್ಕೊತಾ ಇದ್ದ, ನಾನು ಅವ್ನ ಆಟ ಆಡಿಸ್ತಾ ಇದ್ದೆ. ಐ ಡೋಂಟ್ ನೋ ಇಫ್ ಯುರ್ ಆಲ್ ಎಂಜಾಯಿಂಗ್ ದಿಸ್. ನಾನು ಏನಕ್ಕೆ ಇದು ರೆಕಾರ್ಡ್ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ, ಬಟ್ ಐ ಹ್ಯಾಡ್ ಫನ್ ಡೇ. ಸೊ ಇಲ್ಲಿ ಅಕ್ಕ ಮೇಲ್ಗಡೆ ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ನಾನು ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ ಎಲ್ಲ ಹೇಗೆ ಮಾಡಬೇಕು ಅಂತ. ಆ್ಯಂಡ್ ಅವ್ರು ಈ ಕಡೆಗೆ ಮೂವ್ ಮಾಡಬೇಕಾಗಿತ್ತು, ಸೊ ಅವ್ರನ್ನ ಲ್ಯಾಡರಿಂದನೇ ನಾನು ಎಳೆದಿದ್ದೀನಿ. ನನ್ನ ಸ್ಟ್ರೆಂತು ವರ್ಕೌಟ್ ಮಾಡಿದೆ, ತುಂಬ ಟೈಮ್ ಆಯಿತು, ಬಟ್ ಸ್ಟ್ರೆಂತ್ ಹಾಗೆ ಇದೆ ಅಂತ ರಿಯಲೈಸ್ ಆಯಿತು. ನಾನು ಹೇಳಿದ್ನಲ್ಲ, ತುಂಬ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇದ್ವಿ, ಅಲ್ಲಿ ಯಾವುದು ಹೇಗಿಡೋದು ಅಂತ ಹೇಳಿಬಿಟ್ಟು ಸೆಟ್ ಮಾಡ್ತಾ ಇದ್ದೀವಿ. ಈ ಒಂದು ಬ್ಲಾಗಲ್ಲಿ ನಿಮಗೆ ತುಂಬಾ ಕಂಟೆಂಟ್ ಸಿಗುತ್ತೆ. ಕ್ಲೀನಿಂಗ್ದು ಕಾಣಿಸ್ತಾ ಇದೆ, ನನ್ನದು ಎವ್ರಿ ಡೇ ಕ್ಲೀನಿಂಗ್, ಆಮೇಲೆ ರೆಸಿಪಿಗಳು ಕಾಣಿಸ್ತಾ ಇದೆ, ಆ್ಯಂಡ್ ಆಲ್ಸೋ ಸ್ಕಿನ್ ಕೇರ್ ಟಿಪ್ಸ್ ಕೂಡ ಕೇಳಿಸುತ್ತೆ ನಿಮ್ಗೆ ಇದ್ರ. ಅದು ಯಾವಾಗಲೂ ಮಾಡ್ಕೋಬೇಕು, ತುಂಬ ಒಳ್ಳೇದು. ಅದು ರೈಸ್ ವಾಟರ್ ಇರುತ್ತೆ, ಅಕ್ಕಿದು ವಾಟರ್ ಇದೆಯಲ್ಲ, ಅದು ಸ್ಕಿನ್ನಿಗೆ ತುಂಬ ಒಳ್ಳೇದು. ನೀವು ಫೇಸ್ ವಾಶ್ ಮಾಡ್ತೀರಲ್ಲ, ಮಾಡಾದ ತಕ್ಷಣ ಅದನ್ನ ಸ್ವಲ್ಪ ಕೈಗೆ ಹಾಕೊಂಡು ಹಿಂಗೆ ತಪ್ಪಿ ಹಿಂಗೆ ಒತ್ಕೋಬೇಕು, ಹಿಂಗೆ ಒತ್ಕೋಬೇಕು ಹೀಗೆ.
ಅದು ನೀವು ಫೇಸ್ ವಾಶ್ ಮಾಡಿದಾಗೆಲ್ಲ ಹಾಕೋಬಹುದು, ಬೆಳಗ್ಗೆ ರಾತ್ರಿ. ಅದಾದ್ಮೇಲೆ ನಿಮ್ದು ಏನ್ ಸಿರಮು ಮಾಯಿಶ್ಚರೈಸರ್ ಇದೆಯಲ್ಲ ಅದನ್ನ ಹಾಕೊಳ್ಳಿ ಅಷ್ಟೇ. ಅಷ್ಟೇ. ಹಾ, ಸನ್ಸ್ಕ್ರೀನ್ ಮಾತ್ರ ಹಾಕೊಂತಾರೆ. ನಾನ್ ನಿಮ್ಗೆ ಹೇಳಿದೆ ಸನ್ಸ್ಕ್ರೀನ್ ದಿನಕ್ಕೆ 2-3 ಸತಿ ಹಾಕೊಳ್ಳಿ ಅಂತ. ಹಾಕೋತಾ ಇದ್ದೀರಾ? ನೀನು ಹಿಂಗೆ ಮಿಂಚಿತಾ ಇರ್ತೀವಿ, ಏನ್ ಹಾಕ್ತಿ ಹೇಳು, ಏನ್ ಮಿಂಚಿತೀನಿ ಓ, ನನಗೆ ರೆಸಿಪಿ ಮಾಡಿ ತೋರ್ಸಕ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ನಾನು ಆಕ್ಚುಲಿ ತುಂಬಾ ತರಕಾರಿ ಹಾಕ್ಬಿಟ್ಟು ಮಾಡ್ಬೇಕು ಅಂತ ಅನ್ಕೊಂಡೆ, ಬಟ್ ಇವತ್ತು ಡೆಫಿನೆಟ್ಲಿ ನಮ್ಗೆ ಟೈಮ್ ಇಲ್ಲ. ಏನಾಯ್ತು ಅಂತ ಹೇಳಿದ್ರೆ 2:45 ಆಗಿದೆ. 3 ಗಂಟೆಗೆ ನನ್ನ ಥೆರಪಿ ಇತ್ತು ಇವತ್ತು ಥೆರಪಿಸ್ಟ್ ಹತ್ರ. ಬಟ್ ಐ ಡೋಂಟ್ ಥಿಂಕ್ ನಾನು ಇವತ್ತು ಥೆರಪಿ ಜಾಯಿನ್ ಮಾಡಕ್ಕಾಗುತ್ತೆ ಅಂತ. ಸೊ ಪೋಸ್ಟ್ಪೋನ್ ರಿಕ್ವೆಸ್ಟ್ ಹಾಕಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಕುತ್ಕೊಂಡ್ರೆ 1 ಅವರ್ ಎದ್ದೇಳಕ್ಕಾಗಲ್ಲ. ಅಕ್ಕ ಪಪ್ಪ ಅಡುಗೆ ಅಲ್ಲ ಸರಿ, ಕೆಲಸ ಮಾಡ್ತಿದ್ದಾರೆ, ಅಡುಗೆ ಆಗಿಲ್ಲ. ನಾರ್ಮಲಿ ಅಕ್ಕಂಗೆ ಇಲ್ಲ ಅಷ್ಟು ಕೆಲಸ ಇರಲ್ಲ. ಇವತ್ತಿರೋದು ಬೆಳಗ್ಗೆ ಬಂದು ಒರೆಸಿ ಗುಡ್ಸಿ ಪಾದ ತೊಳೆದ್ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಬಟ್ ತಿಂಗ್ಳಿಗೊಂದ್ಸತಿ ಪಾಪ ಬಂದು ತುಂಬಾ ಚಂದ ಕೆಲಸ ಮಾಡ್ಕೊಡ್ತಾರೆ ಇಡೀ ದಿನ. ಇದು ನಾನು ಆಕ್ಚುಲಿ ಮಾಡೋ ರೆಸಿಪಿ ಅಲ್ಲ, ಬಟ್ ಇವತ್ತು ಸಿಂಪಲ್ ಆಗಿ ಬೇಗ ಬೇಗ ಮಾಡಾಗ್ಬಿಟ್ಟು ಮಾಡೋ ರೆಸಿಪಿ ಆಯ್ತಾ. ಸೊ ಮೆಣಸಿನ್ಕಾಯಿ ಹಾಕೋತಾ ಇದ್ದೀರಿ. ಇದು ಖಾರದ ಪುಡಿ ಹಾಕಲ್ಲ, ಸೊ ಮೆಣಸಿನ್ಕಾಯಿ ಎಷ್ಟು ಬೇಕಷ್ಟು ಹಾಕೊಳ್ಳಿ, ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಷ್ಟು. ಬೆಳ್ಳುಳ್ಳಿ, ಶುಂಠಿ, ತೆಂಗಿನ ತುರಿ, ಇಷ್ಟು ಹಾಕ್ಬಿಟ್ಟು ರುಬ್ಕೊಂಬರೋಣ. ಸೊ ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ಒಂದೆರಡು ಸ್ವಲ್ಪ ತುಪ್ಪ ಹಾಕೊಳ್ಳಿ. ಇದಕ್ಕೆ ಪಲಾವ್ ಗೊತ್ತಲ್ಲ ನಿಮಗೆ, ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಒಂದು ಪಲಾವ್ ಎಲೆ, ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ, ಅಂಡ್ ನಾನು ಇಷ್ಟೇ ಹಾಕೋದು ಲವಂಗ ಮತ್ತೆ ಚಕ್ಕೆ. ನಿಮಗೆ ಇನ್ನು ಇದಕ್ಕೆ ಗೋಡಂಬಿ ಹಾಕೋಬೇಕು ಅಂದ್ರೂ ಹಾಕೋಬಹುದು. ಕರಿಬೇವಿನ ಸೊಪ್ಪು. ಇದಾದ್ಮೇಲೆ ಇದಕ್ಕೆ ಈರುಳ್ಳಿ ಹಾಕೊಳ್ಳಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಈರುಳ್ಳಿನ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ತಿದ್ದೆ, ಬಟ್ ಇವತ್ತಿನ ಸಮಯ ನೋಡಿಕೊಂಡು ಮಾಡ್ತಾ ಇದ್ದೀನಿ. ಹಿಂಗೆ ಹಾಕೊಳ್ಳೋಣ. ಬೀಳ್ತಾನೆ. ಇದಕ್ಕೆ ಗ್ರೀನ್ ಪೀಸು. ನಾನು ಯೂಶ್ವಲಿ ಮಾಡೋದಾದರೆ ಇದಕ್ಕೆ ನಾನು ಕ್ಯಾರೆಟು ಮತ್ತು ಬೀನ್ಸು ಎಲ್ಲ ಹಾಕ್ತೀನಿ. ಐನೋ ಮೆಂತ್ಯ ಪಲಾವ್, ಬಟ್ ನನಗೆ ತರಕಾರಿ ತುಂಬ ಇಷ್ಟ ಇರೋದ್ರಿಂದ ನಾನು ಎಲ್ಲ ತರಕಾರಿ ಕೂಡ ಹಾಕ್ತೀನಿ ಇದಕ್ಕೆ. ಆಲೂಗಡ್ಡೆ ದೊಡ್ಡದಾಗಿ ಕಟ್ ಮಾಡಬೇಕಾಗಿತ್ತು, ಬಟ್ ಅಕ್ಕ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟಿದ್ದಾರೆ. ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಸಣ್ಣ ಊಟ ಮಾಡ್ತೀಯಾ? ಊಟ ಮಾಡ್ಕೊಂಡು ಹೋಗು. ಊಟ ಮಾಡ್ಕೊಂಡ್ಬಿಡು, ಯಾಕಂದ್ರೆ ನಾನು ಇವಾಗ ರೈಸ್ ಹಾಕ್ಬೇಕು, ಅನ್ನ ಹಾಕ್ಬೇಕು, ಎಷ್ಟು ಹಾಕ್ಬೇಕು ಅಂತ ಗೊತ್ತಾಗ್ಬೇಕು ನಂಗೆ. ಇದನ್ನ ಫ್ರೈ ಆಗ್ಬಿಡಿ ಸ್ವಲ್ಪ ಹೊತ್ತು. ಜಾಸ್ತಿ ಆಯ್ತಲ್ವ ಅಕ್ಕ, ಬೇರೆ ಮನೆ ಕೆಲ್ಸನೂ ಮಾಡ್ತೀರಾ. ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳಿ, ಜೀರಿಗೆ ಪೌಡರ್, ಕೋರಿಂಡರ್ ಪೌಡರ್ ಹಾಕಿ ನೀಟಾಗಿ ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಟೊಮ್ಯಾಟೊ ಹಾಕೊಳ್ಳಿ, ಮಸಾಲೆ ಹಾಕೊಳ್ಳೋಣ. ಮಸಾಲೆ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ಮೆಲ್ ಎಲ್ಲ ಹೋಗೋದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಯ್ತಾ. ಇದಕ್ಕೆ ಮೆಂತ್ಯ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ನೀಟಾಗಿ ತೊಳೆದಿಟ್ಟಿದ್ದೀನಿ. ಸೊ ಮೆಂತ್ಯ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸ್ಪೂನ್ ಕರ್ಡ್ ಹಾಕೊಳ್ಳಿ, ಆಕ್ಚುಲಿ 1.5 ಸ್ಪೂನ್ ನೀರು ಹಾಕೊಳ್ಳಿ. ಉಪ್ಪು ಹಾಕೊಳ್ಳಿ, ರೈಸ್ ಹಾಕೊಳ್ಳಿ. ಇದನ್ನ ಇವಾಗ ಸ್ವಲ್ಪ ಕುದಿಯೋವರೆಗೂ ಹಾಗೆ ಬಿಟ್ಬೇಡ. ಇದು ಕುದ್ದಾದ್ಮೇಲೆ ನೋಡಿ ಉಪ್ಪು ಕರೆಕ್ಟ್ ಆಗಿದೆಯಾ ಅಂತ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ 2 ವಿಷಲ್ ಆಗೋವರೆಗೂ ವಿಷಲ್ ಮಾಡಿಸ್ಬಿಟ್ಟು ಇದೆಲ್ಲ ತಗೊಂಡೋಗಿ ನೀವು. ಇದೆಲ್ಲ ನಿಮ್ಗೆ ಸಣ್ಣ ಪಪ್ಪ
ಇವತ್ತು ಎಷ್ಟು ಲೇಟ್ ಆಗಿಬಿಟ್ಟಿದೆ ಅಂದರೆ ಊಟ 3:30 ಆಗಿದೆ. ಆ್ಯಂಡ್ ನನ್ನಿಂದ ಪಾಪ ಅಕ್ಕ ಕೂಡ ಲೇಟಾಗಿ ಊಟ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಮೊಸರು ಬಜ್ಜಿನೂ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆಯ್ತು ಇವಾಗ